ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವಿಜಯ್ ವ್ಲಾಗ್ಸ್. ಲೇಟ್ ಮಾಡೋದು ಬೇಡ. ಇವತ್ತು ನಮ್ಮ ಮನೇಲಿ ತಿಂಡಿಗೆ ಚಪಾತಿ ಜೊತೆ ಬ್ಲೆಡ್ ಫ್ರೈ ಮಾಡಬೇಕಂತೆ. ಬನ್ನಿ ಮಾಡೋಣ. ಸಾರಿ ನಾವು ಮಾಡ್ತೀವಿ, ನೀವು ನೋಡಿ. ನಾರ್ಮಲ್ ಆಗಿ ಭಾನುವಾರದ ಹೊತ್ತು ನಮ್ಮ ಮನೇಲಿ ಚಪಾತಿ ಜೊತೆ ಮೊಟ್ಟೆನೇ ಮಾಡೋದು. ಆದರೆ ಇವತ್ತು ಮಾಡಿದ್ದೇ ಏನು ಮಾಡ್ತೀರಾ, ಗೋಟ್ ಬ್ಲೆಡ್ ತರ್ತೀನಿ ಬಿಡಿ ಅಂತ ಒಂದು 10 ನಿಮಿಷಕ್ಕೆ ತಂದೆ ಬಿಡೋದಾ? ಅವರೇನೋ ತಂದರು, ಮಾಡೋದು ಹೇಳಿ ಆ ಬ್ಲೆಡ್ನ ಕ್ಲೀನ್ ಮಾಡೋಕ್ಕೆ ಅರ್ಧ ಗಂಟೆ ಹಿಡೀತು. ನಾನು ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಕೋ-ಸಿಸ್ಟರ್ ಅದಕ್ಕೆ ಬೇಕಾಗಿರೋ ಒಗ್ಗರಣೆನೆಲ್ಲ ರೆಡಿ ಮಾಡ್ಕೊಂಡಿದ್ರು. ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ಗೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಕುಕ್ಕರ್ ತುಂಬ ಸ್ಪ್ರೆಡ್ ಮಾಡ್ಕೊಂಡ್ವಿ. ಯಾಕಂದರೆ ಬ್ಲೆಡ್ ಕುಕ್ಕರ್ಗೆ ಅಂಟ್ಕೋಬಾರ್ದು ಅಂತ. ಕ್ಲೀನ್ ಮಾಡಿರೋ ಬ್ಲೆಡ್ ಹಾಕಿ ಒಂದು ವಿಷಲ್ ತಗೊಂಡ್ವಿ. ಕುಕ್ಕರ್ನ ಸೈಡಿಗಿಟ್ಟು ಇನ್ನೊಂದು ಕಡೆ ಅದಕ್ಕೆ ಒಗ್ಗರಣೆ ರೆಡಿ ಮಾಡಿಕೊಂಡೆ. ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲ ಅಡುಗೆಗಳು ಎಲ್ಲ ಐಟಮ್ಸ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಬಾಣಲಿಗೆ 4-5 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ, ಕರಿಬೇವು, ಖಾರಕ್ಕೆ ಒಂದು 7-8 ಹಸಿಮೆಣಸಿನ್ಕಾಯಿ, 3-4 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಜೊತೆಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಚಿಟಿಕೆ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಅಷ್ಟರೊಳಗೆ ಕುಕ್ಕರ್ ವಿಷಲ್ ಬಂದಿತ್ತು. ಕುಕ್ಕರ್ ಓಪನ್ ಮಾಡಿ ಬೆಂದಿದ್ದ ಬ್ಲೆಡ್ನೆಲ್ಲ ಇನ್ನೂ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡ್ವಿ. ಜಲ್ದಿ ನೀನು ಸಣ್ಣದಾಗಿ ಉಡಿ ಮಾಡಿ ಹಾಕಿ ಒಗ್ಗರಣೆ ಜೊತೆ ಕಲಿಸ್ಕೊ, ನಾನು ಚಪಾತಿ ಹಾಕ್ಕೋತೀನಿ ಅಂತ ಇಬ್ಬರು ಮಾತಾಡಿಕೊಂಡು ಬೇಗ ಅಡುಗೆ ಮಾಡ್ಕೊಂಡ್ವಿ. ಫೈನಲಿ ನಮ್ಮ ಭಾನುವಾರದ ಬ್ರೇಕ್ಫಾಸ್ಟು ರೆಡಿ ಆಯಿತು. ಈ ಥರ ಮನೆ ಕೆಲಸ ಹಂಚ್ಕೊಂಡು ಮಾಡಿದ್ರೆ ಕೆಲಸ ಮುಗ್ದಿದ್ದೇ ಗೊತ್ತಾಗೋದಿಲ್ಲ. ಮನೆ ಕೆಲಸ ಕೂಡ ಹೆವಿ ಅನ್ನೋ ಫೀಲ್ ಬರೋದಿಲ್ಲ. ನಮ್ಮ ಮನೇಲಂತೂ ಹೀಗೆ.